ಬಾಮ್ಮ. ಬಾರ ಚಿಂಟು. ಚಿಕ್ಕ ಬಂಗಾರ, ನೀನು ಹೋಗಿ ರೆಸ್ಟ್ ತಗೊಳಮ್ಮ, ಹೋಗು. ಅಕ್ಕ, ನೀನು ಅಡುಗೆ ಮನೆ ಕೆಲಸ ನೋಡ್ಕೋ. ಎಲ್ಲಾರನ್ನೂ ಕಳಿಸ್ದೆ, ನನ್ನ ಹತ್ರ ಏನಾದರೂ ಮಾತಾಡ್ಬೇಕಾ? ಹೌದು ಬಂಗಾರ, ಶ್ರೀಕರ್ ಅವನಿಗೆ ಸಪೋರ್ಟಿವ್ ಆಗಿ ಮಾತಾಡ್ತಿಲ್ಲ. ನಾವು ಫೋಟೋ ಬದಲಾಯಿಸಿರೋ ಲಾಕೆಟ್ನ ನೋಡಿರ್ತಾನಂತೀಯ? ಅದನ್ನ ನೋಡಿದ್ರೆ ದೊಡ್ಡ ರಾಧ ಅಂತ ಆಗತ್ತೆ, ಚಿಕ್ಕ ಸೈಜ್ ಭೂಕಂಪದ ಹಾಗೆ. ನಾನೇನು ತಪ್ಪು ಮಾಡಿದ್ದೀನಂತ ಅಜ್ಜಿ ನನ್ನ ವಿಷಯದಲ್ಲಿ ಅಷ್ಟೊಂದು ಭೇದ ಭಾವ ಮಾಡ್ತಿದ್ದಾರೆ. ನನಗೆ ಸಿಗಬೇಕಾದ ಗೌರವನ ಸಿಗ್ದಾಗ ಮಾಡ್ತಿದ್ದಾರೆ, ನನಗೆ ಸಿಗಬೇಕಾದ ಘನತೆ ನನಗೆ ಸಿಗ್ದಾಗ ಮಾಡ್ತಿದ್ದಾರೆ. ನನ್ನ ಬಂಗಾರಗೋಸ್ಕರ ಆಸೆ ಪಡ್ತಿದ್ದೀನಂತ ಅನ್ಕೋತಿದ್ದಾರೆ, ಜವಾಬ್ದಾರಿನ ತಗೋಬೇಕಂತ ಆಸೆ ಪಡ್ತಿದ್ದೀನಂತ ಅನ್ಕೋತಿಲ್ಲ. ನಿಮ್ಮ ಅಜ್ಜಿ ಯಾಕೆ ಹಾಗೆ ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ನಿಮ್ಮಪ್ಪ ಯಾಕೆ ಒಪ್ಕೋತಾ ಇದ್ದಾರೋ ಅದು ಅರ್ಥ ಆಗ್ತಾ ಇಲ್ಲ. ಜೊತೆಗೆ ಈಗ ಅಮ್ಮನ ಮಾತೆ ವೇದ ಅಂತ ಇದ್ದಾರೆ. ಮತ್ತೆ ನಾವ್ ಯಾಕಷ್ಟು ಬೇಡವಾದವ್ರು ಆಗ್ತಿದೀವೋ ಏನೋ. ನಿಮ್ಮ ಮೇಲೆ ಇಲ್ಲ ಸಲ್ಲದ ಕೋಪನ ಬೆಳೆಸ್ಕೊಂಡು ಅತ್ತೆ ಹಠದಿಂದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ಮೂಗುತಿ ಯಾವುದೇ ಪರಿಸ್ಥಿತಿನಲ್ಲೂ ಅಕ್ಷಯ್ಗೆ ಸಿಗಬೇಕು. ಈಗಲೂ ನನಗಂತೂ ಶೌರ್ಯಕ್ಕೆ ಸಿಗಲ್ಲ, ಅಕ್ಷಯ್ಗೆ ಸಿಗುತ್ತೆ ಅಂತ ನಂಬಿಕೆ ಇದೆಯಮ್ಮ. ಎಂಥ ಯಾಗ ಮಾಡಿಸಿದ್ರು ಅಮ್ಮನವರಂತೂ ತಪ್ಪು ನಿರ್ಧಾರನ ತಗೊಳ್ಳಲ್ಲ ಅಲ್ವಾ? ಅಮ್ಮನವರು ತನ್ನ ಕಣ್ಣು ಮುಂದೆ ನಡೆಯೋ ಅನ್ಯಾಯನ ನೋಡ್ತಾ ಸುಮ್ಮನಿರಲ್ಲ ಅಂತ ಹಿಂದೆ ತುಂಬಾ ಸಂದರ್ಭಗಳಲ್ಲಿ ರುಜುವಾತಾಗಿದೆಯಲ್ಲಮ್ಮ. ನೀವು ಧೈರ್ಯವಾಗಿರಿ. ಯಾಕಮ್ಮ? ಈ ಮನೇಲಿ ನಮ್ಮ ಬಗ್ಗೆ ಯೋಚನೆ ಮಾಡೋ ಅಂತವ್ರು ನಿನ್ನ ಬಿಟ್ರೆ ಇನ್ಯಾರೂ ಕಾಣಿಸ್ತಿಲ್ಲ ಅಣ್ಣ. ನಿಜವಾಗ್ಲೂ ನನಗೆ ಒಡ ಹುಟ್ಟಿದ ಅಣ್ಣ ಇದ್ದಿದ್ರು ಇಷ್ಟು ಚೆನ್ನಾಗಿ ಯೋಚನೆ ಮಾಡ್ತಿರ್ಲಿಲ್ವೇನೋ. ಹೌದು ಮಾವಯ್ಯ, ಎಲ್ರೂ ನಮ್ಮನ್ನ ದೂರ ಇಡ್ತಿದ್ದಾರೆ. ನೀನ್ ಮಾತ್ರನೇ ನನ್ನ ಹತ್ರ ಸೇರಿಸ್ಕೋತಿದ್ಯಾ, ನಮ್ಗೆ ನೆರಳಾಗಿದ್ಯಾ. ನಿಮ್ಮಮ್ಮ ಮೊದಲೆಲ್ಲ ನಮಗೆ ಮಾಡಿದ ಸಹಾಯ ಚಿಕ್ಕ ಚಿಕ್ಕದಲ್ಲಮ್ಮ. ಮನೆ ಅಳಿನಾಗಿದ್ದು ಬೇಕಾಬಿಟ್ಟಿ ಬದುಕ್ದೆ. ಎಲ್ರ ಜೊತೆಗೆ ಸೇರಿ ನಿಮ್ಮ ಅಮ್ಮನಿಗೆ ನಾನು ಕೂಡ ತೊಂದರೆ ಕೊಟ್ಟೆ. ಅಂತ ಸಮಯದಲ್ಲಿ ಅರೆಸ್ಟ್ ಆದ ನನ್ನನ್ನ ಸ್ಟೇಷನ್ನಿಂದ ಬಿಡಿಸಿದ್ಲು. ನನ್ನ ಮಗಳಿಗೆ ಜೀವನ ಕೊಡಿಸಿದ್ಲು. ನಿಮ್ಮ ಅಮ್ಮನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ರೂ ಹಾಗೆ ಮಾಡಲ್ಲಮ್ಮ. ಅದಕ್ಕೆ ನನ್ನ ಪ್ರಾಣ ಇರೋವರೆಗೂ ನಿಮಗೆ ಜೊತೆಯಾಗಿರ್ತೀನಿ. ಮ್ಯಾರೇಜ್ ಡೇಗೆ ಸತ್ಯ ಅವನಿಗೆ ಕೊಟ್ಟು ಗಿಫ್ಟ್ ಇದು. ತಗೋ ಅವನಿ, ನಾನು ಕೊಟ್ಟಿರೋ ಗಿಫ್ಟು ಹುಷಾರು. ಅದಕ್ಕೇನಾದರೂ ಆಯಿತು ಅಂದರೆ ನಾನು ಬೇಜಾರು ಮಾಡ್ಕೊಳ್ಬೇಕಾಗಿ ಬರುತ್ತೆ.
ಇದರಲ್ಲಿ ಏನಿದೆಯೋ ನೋಡೋಣ. ಈಗ ನೋಡಿ, ನನ್ನ ಅವನಿ ನನಗೆ ಇಂಥ ಮೋಸ ಮಾಡಿದ್ಲ. ನನ್ನ ಪ್ರಾಣ ಅನ್ಕೊಂಡಿದ್ದೆ, ನನ್ನ ಉಸಿರು ಅನ್ಕೊಂಡಿದ್ದೆ, ನನ್ನ ಸರ್ವಸ್ವ ಅನ್ಕೊಂಡಿದ್ದೆ. ಇಷ್ಟು ದಾರುಣವಾಗಿ ಮೋಸ ಮಾಡ್ತಿದ್ದಾಳ. ಇಷ್ಟು ಧೈರ್ಯವಾಗಿ ನಮ್ಮ ಪರ್ಸನಲ್ ರೂಮ್ನಲ್ಲಿ ಇಂಥ ಉಡುಗೊರೆನ ಇಟ್ಕೊಂಡಿದ್ದಾಳ. ಇಂಥ ನಂಬಿಕೆ ದ್ರೋಹನ ಹೀಗೆ ಬೆನ್ನಿಗೆ ಚೂರಿ ಹಾಕೋದ. ಇಷ್ಟು ದಿನ ನಾನು ಅಮ್ಮನ ಅಪಾರ್ಥ ಮಾಡ್ಕೊಂಡಿದ್ದೆ. ನಂದೇ ತಪ್ಪು. ಈ ಯಾಗ ಆದ ತಕ್ಷಣ ಈ ವಿಷಯದ ಬಗ್ಗೆ ಅವನಿನ್ನ ಕೇಳ್ತೀನಿ. ಗುರುಗಳಿಗೆ ಫೋನ್ ಮಾಡಿದ್ರಾ? ಮಾಡಿದ್ದೆ, ಹೊರಟಿದಾರಂತೆ. ಇನ್ನು 1/4 ಗಂಟೆಲಿ ಇಲ್ಲಿರ್ತಾರೆ. ಸರಿ. ವೇದ, ಏನ್ರಿ ಇದೆಲ್ಲ ಕರೆಕ್ಟೇನಾ? ಯಾಕೆ ಅನುಮಾನ? ನನ್ನ ಮನ್ಸಿಗೆ ಹಾಗೆ ಅನಿಸ್ತಿದೆ. ನನ್ನ ಮನ್ಸಿಗೆ ಹಾಗೆ ಅನಿಸ್ತಿಲ್ಲ. ನನ್ನ ಮನಸ್ಸಲ್ಲಿ ಯಾವುದೇ ಥರದ ಅನುಮಾನಗಳಿಲ್ಲ. ಅದಕ್ಕೆ ನನಗಿದು ಯಾಕೋ ಸರಿ ಅಂತ ಅನಿಸ್ತಿಲ್ಲ.
ನಾನು ಕೂಡ ಯಾವುದೇ ಅನ್ಯಾಯವಾದ ನಿರ್ಧಾರನ ತಗೊಂಡಿಲ್ಲ. ಎಲ್ಲ ಅಮ್ಮನವ್ರ ಆಶೀರ್ವಾದದಿಂದನೇ ನಡೀತಾ ಇರೋದು. ನಡೆಯೋ ಅಂಥ ಕಾರ್ಯಕ್ರಮನ ತಡೆಯೋದಕ್ಕೆ ಅವನಿಯವರು ಪ್ರಯತ್ನಿಸ್ತಾರೆ. ನೀವು ನಿಮ್ಮ ಸೋದರ ಸೊಸೆ ಜೊತೆಯಾಗಿ ಇರಬೇಡಿ, ನನ್ನ ಜೊತೆಯಾಗಿರಿ. ನನ್ನ ಬಂಗಾರಂಗೆ ಮೂಗುತಿ ಸಿಗ್ತಾ ಇದೆ. ತುಂಬಾ ದಿನದ ಕನ್ಸು ಇವತ್ತು ಈಡೇರ್ತಾ ಇದೆ. ಮೂಗುತಿನ ಹಾಕೊಂಡು ಬಿಗದ ಕೈನ ಕೈಯಲ್ಲಿ ಹಿಡ್ಕೊಂಡು ಗರ್ವದಿಂದ ಆ ಅಕ್ಷಯ್ ಮುಂದೆ ನಡಿಬೇಕನ್ನೋದು ನನ್ನ ಡ್ರೀಮ್. ಅದು ಇವಾಗ ನಿಜ ಆಗ್ತಿದೆ. ಅಕ್ಷಯ್ ಜೊತೆ ಚಿಂಟು ಜೊತೆ ಒಂದ್ ಆಟ ಆಡ್ತೀನಿ. ನಾನಂತೂ ಅವನಿಗೆ ನಕ್ಷತ್ರನ, ಸೂರ್ಯನ್ನ, ಚಂದ್ರನ್ನ ಎಲ್ಲರನ್ನು ತೋರಿಸ್ತೀನಿ. ತಲೆ ತಿರುಗ್ಬೇಕು. ಇಷ್ಟು ದಿನ ತುಂಬಾ ಮೆರಿತಾ ಇದ್ಲಲ್ವಾ, ಸರಿಯಾಗಿ ಮಾಡ್ತೀನಿ. ಪಾತಾಳಕ್ಕೆ ಅವಳನ್ನ ತೊಳೆದು ಹಾಕ್ತೀನಿ. ಇವತ್ತು ನಾವು ಸುವರ್ಣ ಅಕ್ಷರದಲ್ಲಿ ಒಂದು ಅಧ್ಯಾಯನ ಬರೆಯಕ್ಕೆ ಹೋಗ್ತಾ ಇದ್ದೀವಿ. ಈ ಮನೆತನದ ವಂಶದಲ್ಲಿ ನಾವು ಶಾಶ್ವತವಾಗಿ ಉಳ್ಕೋತಾ ಇದ್ದೀವಿ. ನಾವು ಅನ್ಕೊಂಡ ಆನಂದ ಕ್ಷಣಗಳನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೋಡ್ತೀವಿ. ಆದ್ರೆ ಮೂಗುತಿ ಸಿಕ್ತು ಅನ್ನೋ ಆನಂದಕ್ಕಿಂತ ಅದರಿಂದ ನಾವು ಲಾಭ ಮಾಡ್ಕೊಳ್ಳೋದು ಮುಖ್ಯ. ಅದನ್ನ ನಾವು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಹೆಚ್ಚಾಗಿ ಉಪಯೋಗ ಇರಲ್ಲ. ಯಾಕಂದ್ರೆ ಅವನಿ ಏನೋ ಒಂದು ಸ್ಕೆಚ್ ಹಾಕಿ ಮತ್ತೆ ನಮ್ಮ ಕೈಯಿಂದ ಕಿತ್ಕೋತಾಳೆ. ಹೌದೌದು, ಅವನಿ ಅಂತ ಕೆಲಸ ಮಾಡೇ ಮಾಡ್ತಾಳೆ. ಅತ್ತೆ ಯಾಗದಲ್ಲಿ ಮೂಗುತಿನ ಶೌರ್ಯಂಗ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಯಾಗ ಆದ್ಮೇಲೆ ಒಂದ್ 4 ದಿನ ಮೂಗಗ್ ಹಾಕೋತೀನಿ ಅಜ್ಜಿ ಅಂತ ಹೇಳಿ ಶೌರ್ಯ ಹತ್ರ ಹೇಳ್ಸೋಣ. ನಾಲ್ಕು ದಿನ ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಮಾಡೋಣ. ಆಮೇಲೆ ಮೂಗುತಿನ ಒಳ್ಳೆ ರೇಟ್ಗೆ ಮಾರ್ಬಿಡೋಣ. ಕೋಟಿ ಕೋಟಿ ಸಂಪಾದನೆ ಮಾಡೋಣ. ಆಮೇಲೆ ಅಜ್ಜಿ ಮೂಗುತಿ ಬಗ್ಗೆ ಕೇಳಿದ್ರೆ ಕಳ್ದು ಹೋಯ್ತು ಅಂತ ಹೇಳೋಣ. ನಂಬ್ತಾರಾ? ನಮ್ದೇ ಹೋದ್ರು ಅವ್ರು ಏನೂ ಮಾಡಕ್ಕಾಗಲ್ಲ. 4 ದಿನ ಹತ್ತು ಆಮೇಲೆ ಸುಮ್ಮನಾಗ್ತಾರೆ. ಬಂಗಾರ, 4 ದಿನ ಆದ್ಮೇಲೆ ಏನಕ್ಕೆ ಮಾರ್ಬೇಕು? ಯಾಗ ಆಗಿದ ತಕ್ಷಣನೇ ಒಳ್ಳೆ ಸೇಟು ಹತ್ರ ತಗೊಂಡು ಹೋಗಿ ಮಾರ್ಬಿಡೋಣ. ಆ ದುಡ್ಡೆಲ್ಲ ಎತ್ಕೊಂಡು ದುಬೈಗೆ ನಾವು ಹಾರ್ಬಿಡೋಣ. ಏನಂತೀಯ? ಸಮಯ ನೋಡಿ ಮುಂದೆ ಹೆಜ್ಜೆ ಇಡೋಣ. ಸದ್ಯದಲ್ಲೇ ನಾವು ಕೋಟಿಗೆ ಅಧಿಪತಿಗಳಾಗ್ತೀವಿ. ಬಾವಾ, ಇದಕ್ಕೂ ಮುಂಚೆ ಹೀಗೆ ಕರೆದ್ರೆ ತುಂಬಾ ಖುಷಿ ಆಗ್ತಿತ್ತು. ಇವಾಗ ಅಸಹ್ಯ ಆಗ್ತಿದೆ. ನಡೀತಿರೋ ಯಾಗ ನಿನಗೆ ತಪ್ಪು ಅನ್ನಿಸ್ತಾ ಇಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ಶುರುವಾಗ್ಬಿಡತ್ತೆ. ತಡಿಯೋಕೆ ನನ್ನ ಕೈಲಾಗಲ್ಲ, ನಿನ್ ಕೈಯಲ್ಲಾಗತ್ತೆ. ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಗಂಟೆಗಳು ದಿನಗಳಾದ್ರೂ ಇದ್ ಬಿಡ್ತೀನಿ ಅನಿಸ್ತಿತ್ತು. ಇವಾಗ ಒಂದು ಕ್ಷಣ ಕೂಡ ಸಹಿಸ್ಕೊಳಕ್ಕಾಗ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು. ಮನ್ಸಲ್ಲಿ ಒಡೆಯೋದಕ್ಕೆ ಸಿದ್ಧವಾಗಿರೋ ಅಗ್ನಿ ಪರ್ವತನೇ ಇದೆ. ಯಾಗ ಆದ್ಮೇಲೆ ಹೇಳ್ತೀನಿ. ಯಾಕೆ ಮಾತಾಡ್ತಿಲ್ಲ ಬಾವಾ? ಹೊಸ್ದಾಗಿ ಮಾತಾಡೋಕೇನಿದೆ? ಮೂಗುತಿ ವಿಷಯದಲ್ಲಿ ಯಾವುದೇ ನಿರ್ಧಾರನಾದ್ರೂ ಅಮ್ಮನೆ ತಗೋತಾಳೆ ಅಂತ ಹೇಳ್ದೆ ಅಲ್ವಾ? ದೊಡ್ಡ ನಿರ್ಧಾರಗಳನ್ನ ದೊಡ್ಡವರಿಗೆ ಬಿಡಬೇಕು. ನಾನು ತಲೆ ಹಾಕ್ಬೇಕು ಅಂತ ಅನ್ಕೋತಿಲ್ಲ. ಯಾಕೆ ಬೇಜಾರಲ್ಲಿದ್ಯಾ? ಯಾಕೆ ನನ್ನ ಮನ್ಸಿಂದನೋ ದೂರ ಇದೆಯಾ? ನಿನ್ ಮನ್ಸಲ್ಲಿ ಬೇರೆಯವ್ರಿಗೆ ಜಾಗ ಇದೆ ಅಲ್ವಾ, ಅದಕ್ಕೆ. ನನ್ನ ನೆರಳಿನ ಹಾಗಿರ್ತಿದ್ದೆ. ಇವಾಗ ನನ್ನ ನೆರಳು ಬಿದ್ರೆ ಸಹಿಸೋದಕ್ಕಾಗದೇ ಇರೋರ್ ತರ ಇದೆಯಾ? ಯಾಗ ಶುರು ಆಗ್ತಿದೆ ಅಲ್ವಾ, ಹೋಗೋಣವಾ? ನೀನ್ ನನಗೆ ಅರ್ಥ ಆಗ್ತಾ ಇಲ್ಲ ಬಾವಾ. ನೀನ್ ನನಗೆ ಅರ್ಥ ಆಗಿದ್ಯಾ? ಇವಾಗ ಅಡ್ಡಿ ಆಗಿದ್ಯಾ? ನಿನ್ ಮನ್ಸಲ್ಲಿ ಏನಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಸಂದರ್ಭ ಬಂದಾಗ ಬಯಲಾಗತ್ತೆ. ನಿನ್ ಮಾತಿನ ರೀತಿ ಕೂಡ ಬದಲಾಗಿದೆ.
ಇಷ್ಟು ದಿನ ನನ್ ಜೊತೆ ನೀನ್ ಹೇಗಿರ್ತಾ ಇದ್ದೆ, ಇವಾಗ ಹೇಗಿದ್ಯಾ ನೋಡು. ಭಾವನಲ್ಲಿ ಯಾಕಿಷ್ಟು ಬದಲಾವಣೆ ಕಾಣಿಸ್ತಿದೆ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ? ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇದೆ, ಎಲ್ರೂ ಬೇಗ ಬನ್ನಿ. ದೊಡ್ಡ ಮನೆ ಮಗಳು ಶೌರ್ಯ ಮೂಗುತ್ತಿನ ಸ್ವೀಕರಿಸ್ತಿರೋಂಥ ಕಾರ್ಯಕ್ರಮಕ್ಕೆ ಬಂದಿರೋ ಅಂತ ಕುಟುಂಬ ಸದಸ್ಯರಿಗೆಲ್ಲ ನನ್ನ ಪರವಾಗಿ ಥ್ಯಾಂಕ್ಸ್. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಹ್ಯಾಕ್ಷಿ ಆಗೋಯ್ತು, ಎಲ್ಲ ಆಗೋಯ್ತು. ಏನಾಗೋಯ್ತು? ಅಯ್ಯಯ್ಯೋ, ನನ್ನ ಬಾಯಾರೆ ನಾನು ಹೇಳಲ್ಲಮ್ಮ. ನೀವಿಬ್ರು ಸೇರ್ಕೊಂಡು ನಾಟಕ ಆಡಬೇಡಿ. ಇಂಥದಕ್ಕೆಲ್ಲ ನಾವು ಹೆದರ್ಕೊಳ್ಳೋದು ಇಲ್ಲ, ಈ ಕಾರ್ಯಕ್ರಮ ನಿಲ್ಲೋದು ಇಲ್ಲ. ಇಂಥ ಅಪಶಕುನಗಳನ್ನ ನೀವು ಎಷ್ಟೇ ಕ್ರಿಯೇಟ್ ಮಾಡಿದ್ರೂ ಆಗಲ್ಲ. ದೈವ ಕಾರ್ಯಗಳನ್ನ ದೈವ ಮನ್ಸು ಮಾಡಿದ್ರೆ ಯಾರು ತಡೆಯೋಕ್ಕಾಗಲ್ಲ ದೊಡ್ಡಮ್ಮ. ನೀವು ಅನವಶ್ಯಕವಾಗಿ ಅಪಾರ್ಥ ಮಾಡ್ಕೋಬೇಡಿ. ಅಂದ್ರೆ ಈ ಫಂಕ್ಷನ್ ಎಲ್ಲಿ ನಿಂತೋಗತ್ತೋ ಅಂತ ಎಲ್ರ ಮನ್ಸಲ್ಲೂ ತುಂಬಾ ಭಯ ಇದೆ ಅಂದಂಗಾಯ್ತು. ವೆರಿ ಕ್ರೇಜಿ. ಒಬ್ಬೊಬ್ಬರ ಮನಸ್ಸಲ್ಲೂ ಬುಲೆಟ್ ಟ್ರೈನ್ಸು ಓಡ್ತಾ ಇರುತ್ತೆ. ಅತ್ತೆ, ಇನ್ನೊಂದ್ಸಲ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ. ಯಾವ ಅಗತ್ಯನೂ ಇಲ್ಲ. ಅಮ್ಮ ಅಂದ್ಕೊಂಡಿರೋ ಹಾಗೆ ನಡೆಯುತ್ತೆ. ಸಿದ್ಧಾಂತಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಬೇಡದೇ ಇರೋ ಜಗಳಗಳು ಶುರುವಾಗುತ್ತೆ. ತಾಳಿ ಇದೆ, ಪುರೋಹಿತ ಇಲ್ಲ ಅನ್ನೋ ಹಾಗೆ ಇಲ್ಲಿ ಎಲ್ಲ ಸಿದ್ಧವಾಗಿದ್ರು ಸಿದ್ಧಾಂತಿ ಇಲ್ಲ. ಬಂದೆನಮ್ಮ. ಬನ್ನಿ ಸ್ವಾಮಿ, ಬನ್ನಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಅಮ್ಮ. ಬನ್ನಿ ಬನ್ನಿ ಸ್ವಾಮಿ. ನಾನು ಮೊದಲು ಅನ್ಕೊಂಡಿದ್ದು ಈ ಅಕ್ಷಯ ಕೊಡಬೇಕು ಅಂತ. ಇವಾಗ ನಿರ್ಧಾರ ಮಾಡ್ಕೊಂಡಿರೋದು ಈ ಮೊಮ್ಮಗಳು ಕೊಡಬೇಕು ಅಂತ. ಕೂತ್ಕೊಳ್ಳಿ ಸ್ವಾಮಿ. ಸರ್ವೇ ಜನ ಸುಖಿನೋ ಭವಂತು. ಮೊಮ್ಮಗಳ ಜೊತೆಗೆ ನೀವು ಕೂಡ ಕೂತ್ಕೊಳ್ಳಿ ಅಮ್ಮ. ಮೊಮ್ಮಗಳಿಗೆ ಕುಂಕುಮ ಹಚ್ಚಿಮ್ಮ. ಯಾಗ ಶುರುವಾಗುತ್ತೆ. ಎಲ್ಲರೂ ಶ್ರದ್ಧೆಯಿಂದ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಗುರುಗಳೇ, ಹೇಳಿ. ಮೂಗುತ್ತಿನ ತಗೊಂಡ್ ಬನ್ನಿ ಅಂತ ಹೇಳೋಕೆ ಮರ್ತೋದ್ರಿ ನೀವು. ಮೊದಲನೇ ಹಂತ
ಯಾವುದೇ ಅಡೆತಡೆ ಇಲ್ಲದೇನೆ ಮುಗಿದ ನಂತರವೇ ಮೂಗುತಿಯನ್ನ ಇಲ್ಲಿಗೆ ತರಬೇಕು.